ಏನಿದೆ ಇನ್ನೊಂದು ವಿಶೇಷತೆ ಹೇಳ್ತೀನಿ ಅಂದ್ರೆ ಇನ್ನೊಂದು ವಿಶೇಷ ಏನಂದರೆ ಇದು ಗೆಡ್ಡಲ್ಲಿ ಬರ್ತದಲ್ಲ ದೊಡ್ಡ ಕಡ್ಡಿ ಮೇಲೆ ತೊಟ್ಟೆ ಅದನ್ನು ತಕೊಂಡು ಸ್ವಲ್ಪ ಅಡಿಕೆ ಇದು ಅಡಿಕೆ ಬೇಡ ಸುಣ್ಣೆ ಎಲೆ ಸೇರಿಸ್ಕೊಂಡು ಕಡ್ಡುಡಿ ಯಾವಾಗ ಎಲ್ಲ ಕಲಿತಿದ್ರಲ್ಲ ಕಡ್ಡುಡಿ ಹಾಕತ್ತಿರಲ್ಲ ಅದೊಂದು 5 ರೂಪಾಯಿ ಎಲ್ಲ ಅಡ್ಕೆ ತಕ ಹಾಕೊಳ್ಳೋಕ್ಕೂ ಕಷ್ಟ ಇಲ್ಲ. 2 ಪೈಸೆ 1 ಪೈಸೆ ಇರ್ತಿತ್ತು. ಆಗೇನು ಮಾಡೋರು ತೊಟ್ಟೆ ತಗೊಂಡು ಉಲ್ಟಾಗಿ ಎಲೆ ತಗೊಂಡು ಸುಣ್ಣ ಹಾಕೊಂಡು ಅದು ಹಾಕೊಂಡು ತಿನ್ಕೊಂಡ್ರೆ ಬಾಯೆಲ್ಲ ಕೆಂಪಾಯ್ತಿತ್ತು. ಎಲ್ಲಡಿಕೆ ಥರ ಇದು ಎಲ್ಲಕ್ಕೆ ಥರ ಕಲ್ತಿರೋರು ಕಡ್ಡುಡಿ ಕಲ್ತ್ಬಿಟ್ಟಿರ್ತಾರಲ್ಲ ಅವ್ರೊಳಗೆ ಕಡ್ಡು ಬಿಡಿ ಹಾಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ರು. ಇದನ್ನ ಎಲ್ಲಡಿಕೆ ಥರ ಆಗಿತ್ತಿದ್ರು. ಈಗ ನೋಡು ನಾನು ಒಂದು ವಿಶೇಷತೆ ನೀವು 3 ವಿಶೇಷತೆ ಹೇಳಿದೆ. ಇದು ನೋಡು ಇದೆಲ್ಲ ನಮ್ಗೆ ಗೊತ್ತಿತ್ತಿಲ್ಲ. ಕೆಲವು ಸ್ನೇಹಿತರಿಗೂ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಇದು ದೊಡ್ಡದು ಎಲ್ಲಡಿಕೆ ಥರನೇ ಹಾಕತ್ತೀವಿ. ಇದು ಇದರಲ್ಲೇ ದೊಡ್ಡದು ಕಡ್ಡಿ ಬರುತ್ತೆ, ಚಕ್ಕೆ ಥರ ತೊಗಡೆ ಮರ ಅಂದರೆ ಸೊಪ್ಪ ಬರುತ್ತೆ ಕಡ್ಡಿ ಇದರಲ್ಲೇ ಮರದ ಥರ ಗೆಡ್ಡೆ ಇದ್ರ ಗೆಡ್ಡೆನ ಚಕ್ಕೆನ ತೆಗೆದುಬಿಟ್ಟು ಹಿಂದೆ ದುಡ್ಡು ಕಾಸು ಏನೂ ಇರಲಿಲ್ವಲ್ಲ, ಒಣಗಿಸಿ ಪುಡಿನ ಚೀಲಕ್ಕೆ ಹಾಕೊಂಡು ಮಡಿಕತ್ತಿದ್ರು ಇದನ್ನ ಚಕ್ಕೆನ. ಈ ಚಕ್ಕೆನ ಒಣಗಿಸ್ಬಿಟ್ಟು ತುಂಬ ತಂಪು ಆ ಚಕ್ಕೆನ ಏನು ಮಾಡ್ತಿದ್ರು ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಮಡಿಕೊಂಡು ಎಲ್ಲಡಿಕೆ ಹಾಕೋತಾರಲ್ಲ ಆ ಥರ. ಪಾಪ ಕಡ್ಡಿ ಪುಡಿ ತಗೊಳಕ್ಕೆ ಎಲ್ಲಕ್ಕೂ ದುಡ್ಡಿರಲಿಲ್ಲ. ಆಗ ಕಡ್ಡಿ ಪುಡಿ ಕೆಲವರು ಹೊಗೆ ಸೊಪ್ಪೆಲ್ಲ ಕಲ್ತ್ಬಿಟ್ಟಿದ್ರಲ್ಲ, ಈಗ ದುಡ್ಡಿಲ್ಲ ಕಾಸಿಲ್ಲ ಏನಿಲ್ಲ. ಆಗ ಏನು ಮಾಡ್ತಿದ್ರು ಕೆಲವರು ಇದನ್ನು ಚಕ್ಕೆನ ಪೌಡ್ರ್ ಮಾಡ್ಕೊಂಡು ಇದನ್ನು ಎಲ್ಲಡಿಕೆ ಥರ ಇದ್ರ ಜೊತೆಗೆ ಎಲೆ ಹಾಕೋದು, ಸ್ವಲ್ಪ ಎಲೆ ಸುಣ್ಣೆ ಇದ್ರೊಳಗೆ ಒಂದು ಸ್ವಲ್ಪ ಎಲೆ ಮತ್ತು ಸುಣ್ಣೆ ಎಲ್ಲನೂ ಹಾಕೊಂಡು ಎಲ್ಲಡಿಕೆ ಥರ ಹಾಕೊಂಡು ಜಗಿತೀರಂತ. ಅಂದರೆ ಹೊಗೆ ಸೊಪ್ಪು ಬದಲಿಗೆ ಈ ಚಕ್ಕೆ ಪೌಡ್ರ್ ಹಾಕತ್ತಿದ್ದವರು. ಅಡಿಕೆ ಬದಲಿಗೆ ಅಡಿಕೆ ಬದಲಿಗೆ ಅಡಿಕೆ ಇಲ್ವಲ್ಲ, ಅಡಿಕೆ ತಗೊಳಕ್ಕಾಗಲ್ವಲ್ಲ, ಹಂಗಾಗಿ ಚಕ್ಕೆನ ಹಾಕೊಂಡು ಅವ್ರ ಮನಸ್ಸನ್ನ ರಿಲೀಫ್ ಮಾಡ್ಕೊತಿರಂತ ಸ್ನೇಹಿತರೆ. ನೋಡಿ ಎಷ್ಟು ವಿಶೇಷತೆ ಇದೆ. ಆರ್ಕೆ ಗಿಡದಲ್ಲಿ ಆರ್ಕೆ ಸೊಪ್ಪು ನಮ್ಮ ಮಳೆಯವ್ರಿಗೆ ಕೊಟ್ಟಿದ್ದೆಲ್ಲ ಜಾಸ್ತಿ ಸಾಮಾನ್ಯವಾಗಿ, ಹಂಗಾಗಿ ಹೇಳ್ತಿದ್ದೀನಿ. ಆಮೇಲೆ ಇದು ಹಬ್ಬ ಎಲ್ಲ ಮುಗಿತಾ? ಈಗ ಊರ ಹಬ್ಬಕ್ಕೆ ಹೋಗಲ್ವಾ? ಊರಕ್ಕೆ ಹೋಗ್ಬೇಕು ಎಲ್ಲ ನೀವು ಸಸ ಕಳಿಸ್ಬೇಕು, ಊರಿಗೆ ಕಳಿಸ್ಬೇಕು. ಕೆಲಸ ಇಲ್ಲ ಅವ್ರಿಗೊಂದು ಸ್ವಲ್ಪ ಕೆಲಸ ಇಲ್ಲ, ಒಂದು ಸ್ವಲ್ಪ ಸಹಾಯ ಮಾಡ್ಕೊಡ್ಬೇಕು ಪಾಪ. ನಮ್ಮ ಕೆಲಸ ಎಲ್ಲ ಮುಗೀತು. ಈಗ ಅವ್ರಿಗೆ ಕಳಿಸಿ ಅವ್ರ ಹಬ್ಬಕ್ಕೆ ಒಂದು ಸ್ವಲ್ಪ ಕೆಲಸ ಮಾಡೋಕೆ ಕಳಿಸ್ಬೇಕು. ಮಾಡು ಹಾರಪ್ಪನ ಪಾಪ ಅವರು ಒಬ್ಬಳೆ ಮಾಡ್ತಾರಲ್ಲ, ಒಂದು ಸ್ವಲ್ಪ ಸಹಾಯ ಮಾಡಿದಾಗ ಆಗುತ್ತೆ. ಹೌದು, ಸಹಾಯ ಮಾಡಬೇಕು. ಸರಿ ಕಳ್ಸೋಣ ಅಂದ್ಕೊಂಡಿದ್ದೀನಿ. ಕಳಿಸು, 1-2 ದಿನ ಮಾಡೋದು ಬರಲಿ. ಸರಿ, ಊಟ ಮಾಡಿಯಾ? ಆಯಿತು. ಅಂದರೆ ಈಗ ಬೆಳಗ್ಗೆ ಹೋದೆ ಇಲ್ಲೇ ನಾಳೆ ಬೆಳಗ್ಗೆ ಹೋಗೋಣ ಅಂತ. ಇದು ಹೋಗೆ ನೀವು ಅಪಮಾನಕ್ಕೆ ಬಂದಿರ್ತಾನೆ ಖುಷಿತಾನೆ ಇವರು. ಸಾಕಲ್ವಾ? 1 ದಿನ 2 ದಿನ ಸಾಕು ಅಷ್ಟೇ. ಅಪ್ಪನಲ್ಲಿ 2 ದಿನ ಇದ್ರೆ ಸಾಕು. ಮತ್ತೆ ಆದರೆ ಅಮೃತ ವಯಸ್ಸ ಅಂತ ಜಾಸ್ತಿ ದಿನ ಇರ್ಬಾರ್ದು, ಜಾಸ್ತಿ ಅತಿ ಇರಬಾರ್ದು. ಯಾಕಿದೆ ತಗೋ. ಈಗೇನು ಊಟಕ್ಕೆ ಬರೆಯಾ ತಗೋ. ನಮ್ಮ ಮನೇಲೆ ಏನಿಲ್ಲ. ದೇವರು ಭಗವಂತ ಅನ್ನನೇ ಯಾರಿಗೂ ಹಸಿ ಸಿಕ್ಕಿದ್ರೆ ಭಗವಂತ ಅನ್ನ ಕೊಟ್ಟ. ನಾವು ಹುಡ್ತಾಗಿಲ್ಲ ಹುಡ್ತಾಗಿಲ್ಲ, ಭಾರಿ ತುಂಬ ಕಷ್ಟ. ನೀವು ಹುಡ್ತಾಗ ಅನ್ನನೇ ಇರಲಿಲ್ವ? ಅನ್ನನೇ ಇಲ್ಲ. ನಮ್ಗೇನು ಅಂದರೆ ಜೋಳದ ಮುದ್ದೆ, ಕಾಳು ಸೊಪ್ಪು ಅದನ್ನ ನಮ್ಗೆ ಬಂದಿರ್ತಾವೆ. ಅದು ಎಷ್ಟು ರುಚಿಯಾಗಿ ತಿಂತಾರೆ ಅಂದರೆ ಆಗ ರುಚಿ ಆಗ ಊಟನೇ ಬೇರೆ. ಇವಾಗ ಎಲ್ಲ ಆಗ ಆರೋಗ್ಯನೇ ಸರಿ ಇಲ್ಲ, ತಿನ್ನಬೇಕು ಅಂದರೆ ಪರಿಸ್ಥಿತಿ. ಏನು ಮಾಡೋಕ್ಕಲ್ಲ ಬಿಡು. ಯೋಗಿ ತಂದು ಯೋಗ, ಜೋಗಿ ತಂದು ಜೋಗಿ ಅಂತಾರಲ್ಲ ಹಂಗೆ ಈಗೆಲ್ಲನೂ ಅದ. ಆರೋಗ್ಯ ಇಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ವಿಶೇಷತೆ ಇದೆ ಅಂದರೆ ಆರ್ಕೆ ಸೊಪ್ಪಲ್ಲಿ ನಾನು 1 ಹೇಳಿದೆ, ಅವ್ರು 3 ಹೇಳಿದ್ರು. ಎಷ್ಟು ವಿಶೇಷತೆ ಇದೆ ನೋಡಿ ಇದು ಆರ್ಕೆ ಸೊಪ್ಪಲ್ಲಿ, ಆಯುರ್ವೇದಿಕಲ್ಲಿ. ಇದ್ರ ಬಗ್ಗೆ ತಿಳುವಳಿಕೆ ಕೆಲವರು ಗೊತ್ತಿರ್ತದೆ, ಕೆಲವರು ಗೊತ್ತಿಲ್ಲ. ತಿಳ್ಕೊಳ್ಳಿ, ನೀವು ಬಂದಿದ್ದು ಹಾಕೊಳ್ಳಿ. ಮನೇಲಿ ನೆನ್ನೆ ಇಟ್ಟಿದ್ರು ಹಾಕಿ. ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಹಂಗಾಗಿ ಕಳಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಲ್ಲಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಡಿ.